ಅದಕ್ಕೆ ನನ್ನ ಕೂಡಿದಂತ ದೈವಕ್ಕೆ ಕೇಳ್ಕೋದು ಏನಪ್ಪಾ ಅಂತ ಕೇಳಿದ್ರ ಏನ್ ಕೇಳ್ಕೋಬೇಕತ್ರಿವ? ಹೆಂಗ ನಮ್ಮ ಕಡೆ ಬಸವನ ಜಮಖಂಡಿ ತಾಲೂಕದಾಗ ರೈತರಿಗೆ ಜೋಳದ ಸುಗ್ಗಿ, ಗೋಧಿ ಸುಗ್ಗಿ, ಕಬ್ಬಿನ ಸೀಸನ್ ಇರ್ತದ ನೋಡು. ಹಂಗ ಹಾಡುವಂತವ್ರಿಗೆ ಈ ಕೊರೋನಾ ಮುಗಿದ ಮೇಲೆ ಎಲ್ಲಾ ಕಂಟಿನ್ಯೂ ಜಾತ್ರೆ ಚಾಲು ಆಗ್ಯಾವ. ಅದಕ್ಕೆ ಬಸವನ್ನ ಏನಾಯ್ತ್ರಿವ? ಸುಮಿರೋ ಯಾರು ಕಂಟಿನ್ಯೂ ಕಾರ್ಯಕ್ರಮ ಅಂದ್ರ ಇದು ಒಂದು ಹಾಡೋರ್ಗೆ ಸುಗ್ಗಿದ್ದಂಗ. ಏನು ಹಾಡುವಂತ ಹಾಡಿನಲ್ಲಾಗ್ಲಿ, ಕುಣಿಯುವಂತ ನೃತ್ಯದಲ್ಲಾಗ್ಲಿ, ಮಾತಾಡುವಂತ ಮಾತಿನಲ್ಲಾಗ್ಲಿ ಏನಾಕವ್ರಿವ? ಅಲ್ಪ ಸ್ವಲ್ಪ ತಪ್ಪು ತೊಡೆ ಸುಡ ಹೊಂಡತಾವ ಬಸನ್ನ. ಪಕ್ಷಿ ಬಂದಿರಿ, ನಿಮ್ ಹಣಕ್ಕೆ 15-16 ಸಾವಿರ ರೂಪಾಯಿ ಬಡ್ದಾರ ಅವರು. ಆಟ ಹಚ್ಚಿರೇನು? ತಪ್ಪು ಹೊಂಡ್ತಾವತ್ತು ಬಸವಣ್ಣ. ಏನಾಯ್ತ್ರಿಪ್ಪ? ತಪ್ಪೇ ಯಾಕೆ ಹೊಂಡ್ತಾವ? ಯಾಕೆ ಹೊಂಡ್ತಾವ್ರಿವ? ಮನುಷ್ಯರಾಗಿ ಹುಟ್ಟಿವಂದ್ರೆ ಎಲ್ಲವಿಲ್ಲದ ನಾಲಿಗೆ ಎಡುವುದು ಸಹಜ, ನಡೆಯುವ ಮನುಷ್ಯ ಎಡುವುದು ಸಹಜ ಬಸವಣ್ಣ. ತಪ್ಪ ಆಗೇ ಅಕ್ಕವ. ಎಲ್ಲೂ ಇಲ್ಲದ ನಾಲಿಗೆ ಎಡುವುದು ಹೆಂಗ ಸಹಜ ನೋಡ್ರಿ. ಹಂಗ ಮುಂಜಾನೆ 5,000 ರೂಪಾಯಿ ಕಟ್ ಆಗುವುದು ಸಹಜ. ಒಟ್ಟು ನೀ ಕಮಿಟಿ ಅವ್ರಿಗೆ ಲಾಭ ಮಾಡವ. ಹಸನ್ಯಾನು ನಾನು ಎಂದು ಕಮಿಟಿ ಅವ್ರ ಕಡೆ. ಹೌದು ಬಸವಣ್ಣ. ಇಲ್ಲಿ ಏನು ಅಜ್ಜನ ಪುಣ್ಯತಿಥಿ ಸಲುವಾಗಿ ಹಾಡಿಕೆ ಕುಡಿವ್ ನೋಡು. ಹೌದ್ರಿಪ್ಪ. ಇಲ್ಲಿ ಏನು ಮಾತು ಮಾಡಿನಲ್ಲ, ಎಲ್ಲಾ ರೊಕ್ಕನ ಇಲ್ಲ ಬಿಟ್ಟು ಹೋಗ್ತೀನಿ. ನೀವು ಬಿಟ್ಟು ಹೋಗ್ರಿ, ಹಸನ ನಾನು ಹಿಂದಿನ ತಗೊಂಡ್ಬರ್ತೀವಿ. ನಿನಗ ಬೇಕಾಗ್ಯದ. ಹೌದು. ಅದಕ್ಕೆ ಬಸಣ್ಣ ಏನೈತ್ರಿಪ್ಪ? ಇಲ್ಲಿ ಏನು ಮಾತು ಮಾಡಿನಲ್ಲ, ಎಲ್ಲ ರೊಕ್ಕ ಇಲ್ಲ ಬಿಟ್ಟು ಹೋಗ್ತೀನಿ ಕರೆ. ಮುಂಜಾನೆ ಅಂದ್ರೆ ನಾಳೆಗೆ ರಾತ್ರಿ ಹಾಡಿಕೆ ಮುಗಿಸ್ಕೊಂಡು 12 ಹಗಲ ರಾತ್ರಿ ಮುಗಿಸ್ಕೊಂಡು 13ನೇ ತಾರೀಕು ಮುಂಜಾನೆ ಅಂತ ನೀ 3 ಬಂದ ಮ್ಯಾಲ ಜೀಪ್ ಇಳಿದು ಹೋಗಾಗ ಅಕ್ಕಾರ 3 ದಿನದ ಪಗಾರ ಕೊಡ್ರತ್ತ. ನೀ ನನಗ್ ಕೇಳಬಾರ್ದು. ಮತ್ತ ಹಂಗಾದ್ರೆ ತಪ್ಪಾಕೋ. ದಾರಿ ಹಿಂಗ ಬರ್ತಾ ನೀವು. ನಾವೆಲ್ಲ ಬಿಟ್ಟು ಹೋಗ್ಕನ್ಕರ ನಾನು ಆಯ್ತು ಒಂದು ಹೊರಗನೆ ಎತ್ತಾಳ, ಮೊದಲು ಪೇಮೆಂಟ್ ಅತ್ತಾಳ್ರಿ. ಅದಕ್ಕೆ ಹಿಂದಿ ಸಲುವಾಗಿ ನೀವು ಯಾವಿಲ್ಲ. ಅದಕ್ಕೆ ನಿಮ್ಮ ಸಲುವಾಗಿ ನಾ ರೊಕ್ಕ ಬೇಡ್ಬೇಕಾಗ್ತದ. ಅದಕ್ಕೆ ಏನು ಹಾಡುವಂತ ಹಾಡಿನಲ್ಲಾಗ್ಲಿ, ಕುಣಿಯುವಂತ ನೃತ್ಯದಲ್ಲಾಗ್ಲಿ, ಮಾತಾಡುವಂತ ಮಾತಿನಲ್ಲಾಗ್ಲಿ, ಯಾವ ರೀತಿ ನಿಮ್ಮ ಮನಿ ಒಳಗ ಮಕ್ಕಳು ತಪ್ಪು ಮಾಡಿದಾಗ ಇದು ನನ್ನ ಮಗ ತಪ್ಪು ಮಾಡೈತಿ, ನನ್ನ ಮಗಳು ತಪ್ಪು ಮಾಡೈತಿ, ನನ್ನ ತಂಗಿ ತಪ್ಪು ಮಾಡೈತಿ ಅಂತ ಸಹಕರಿಸ್ಕೊಂಡು ಹಾಕಿರ್ ನೋಡು. ಅದೇ ರೀತಿ ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜು ಒತ್ತಿ ಒಪ್ಪನಂತದ ನೀವು ಹುಡುಗ ಹಾಕೊಂಡು ಒತ್ತೇರಿ ನಮ್ಮ ಊರಿಗೆ ನಮಗೆ ಕಳ್ಸಿಕೊಡ್ಬೇಕತ್ತೆ. ಮತ್ತೊಮ್ಮೆ ದೈವದಲ್ಲಿ ಕೈ ಮುಗಿದು ಕೇಳ್ಕೊತೀವಿ. ಅದಕ್ಕೆ ನಮ್ಮ ಅನ್ನಾರ ಇದೇಗ 101 ರೂಪಾಯಿ ಐರ್ ಹಾಕಿ ಹೋಗ್ಯಾರ. ಎದಕ್ ಹಾಕ್ಯಾರ ಗೊತ್ತೈತೆ? ನಾವು ರೊಕ್ಕ ಹೆಚ್ಚಾಗಿದ್ರೆ ಮನಿ ಮೇಲೆ ಮನಿ ಕಟ್ಟಿಸ್ತಿದ್ರು. ಅವ್ರು ಯಾಕೆ ಹಾಕ್ಯಾರಪ್ಪ ಅಂತ ಕೇಳಿದ್ರ, ಆಗಲೇ ಇಲ್ಲಿ ಅಂದ್ರ ಈಗ ಒಂದ್ 5-8 ತಿಂಗಳ ಹಿಂದೆ ಬೆಳಗಾವಿ ಜಿಲ್ಲಾದಾಗ ಹಾಡ್ಕಿಗೆ ಬಂದಿದ್ವಿ. ಅಲ್ಲಿ ಬಂದು ಕೂತಿ ಕೇಳ್ಯಾರ ಅವರು. ಗುರ್ಲಿಂಗ್ ಮಾಸ್ತರ್ ಹಾಡ್ಕಿ ಇದ್ದಾಗ ಅಲ್ಲಿ ರಿಮಿಕ್ಸ್ ಹಾಡಿರಿ, ಅದು ಒಂದು ಪದ ಹಾಡಿ ಕೇಳಿ ನಮ್ಮ ಊರಿಗೆ ನಾವು ಹೋಗ್ತೀವಿ ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಾರ. ಅವ್ರ ಸಲುವಾಗಿ ಒಂದು ರಿಮಿಕ್ಸ್ ಹಾಡೋದೈತಿ. ಹೆಂಗ ಕೇಳು. ರಿಮಿಕ್ಸ್ ಅಲ್ಲೋ, ರಿಮಿಕ್ಸ್. ಬಂದೀವಿ ಮುತ್ತೂರ ಬಸ್ಸಿಗೆ ಹತ್ತಿ, ನನ್ನ ನೋಡಿ ಕೈ ಮಾಡಿ ಹೋದಲ್ಲ ಗೆಳತಿ. ಬಂದೀವಿ ಮುತ್ತೂರ ಬಸ್ಸಿಗೆ ಹತ್ತಿ, ನನ್ನ ನೋಡಿ ಕೈ ಮಾಡಿ ಹೋದಲ್ಲ ಗೆಳತಿ. ನಮ್ಮೂರಿಗೆ ಬಂದಿ ನನ್ನ ನೋಡಿ ನಕ್ಕಿ, ನಮ್ಮೂರಿಗೆ ಬಂದಿ ನನ್ನ ನೋಡಿ ನಕ್ಕಿ. ಆಗಲಿ ಬೆಳಕಿ ನೀ ಆಕಾಶದ ಚುಕ್ಕಿ, ಆಗಲಿ ಬೆಳಕಿ ನೀ ಆಕಾಶದ ಚುಕ್ಕಿ. ನಿನ್ನ ಕಾಲನ ಮನ್ನ ನನ್ನ ಮಾವನ ಮಗಳ, ನನ್ನ ಬರ್ತೀರ ನನ್ನ ಅತ್ತಿಯ ಮಗಳ, ಎಲ್ಲ ಬರ್ತೀರ. ನಂದು ನಿಂದು ಮದುವೆಯಾಗಿತ್ತು ಸಣ್ಣವರಿದ್ದಾಗ, ನಂದು ನಿಂದು ಮದುವೆಯಾಗಿತ್ತು ಸಣ್ಣವರಿದ್ದಾಗ. ಅದು ಕರೆ ಕರೆ ಮದುವೆ ಎಲ್ಲ ಗುಳ್ಳೋನಾದಾಗ, ಅದು ಕರೆ ಕರೆ ಮದುವೆ ಎಲ್ಲ ಗುಳ್ಳೋನಾದಾಗ. ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ, ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ. 10 ಬಾರ ನಿತ್ತರಿಕೆ
ಮಾತ ಪ್ರೀತಿ ಮಾತ ಹೇಳಿ ಕೊಡ್ತದ ಬಾ ನಡಿ ಹುಡುಗಿ ನಾನು ನೀನು ಜೋಡಿಯಾಗುದ ಪ್ರೀತಿ ಮಾತು ಹೇಳಿ ಕೊಡ್ತದ ಬಾ ನಡಿ ಹುಡುಗಿ ನಾನು ನೀನು ಜೋಡಿಯಾಗುದ ಬಸೇನ ಈ ರಿಮಿಕ್ಸ್ ಕೇಳಕ್ ಅವ್ರು 101 ರೂಪಾಯಿ ಹಾಕಿದ್ರು ಅವ್ರಿಗೆ ಅವರ ಭಗವಂತ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡ